ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಬಹಳ ದಿನ ಆಯ್ತು ರೀ ನಾವು ಈ ಕಡೆ ಕರ್ನಾಟಕದಲ್ಲಿ ಎಷ್ಟು ಬಂದು ಇಲ್ಲ 5 ವರ್ಷ ಆಯಿತು. 5 ವರ್ಷದಿಂದ ಒಟ್ಟ ಬಂದಿದ್ದಿಲ್ಲ ರೀ ನಾವು. ಯಾರೇ ಆಟೋ 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 ಹ್ಞೂ ಆಯ್ತಿದ್ದೀನಿ. ಇಲ್ಲ ಮಕ್ಕನಿದ್ದಾಳ್ರಿ ಖಾಲಿ ಆಟೋ ದೂಸರ ಬಂದ್ರಿ ನೋಡ್ರಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಸಲಾಮ್ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಫ್ರೆಂಡ್ಸ್, ಇವತ್ತಿನ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನೋಡಿರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ತುಂಬಾ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ನಮ್ಮ ಮನೆಗೆ ಊರಿಂದ ಗೆಸ್ಟ್ಗಳು ಬರ್ತಾಯಿದ್ದಾರೆ ಫ್ರೆಂಡ್ಸ್. ಯಾರಂತ ಹೇಳಬಾರ್ದಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಆದರೂ ಕೂಡ ಹೇಳೇ ಬಿಡ್ತೀನಿ. ಯಾರಪ್ಪ ಅಂತಂದರೆ ನಮ್ಮ ಅತ್ತೆ ಬರ್ತಾಯಿದ್ದಾರೆ, ನಮ್ಮ ಹಸ್ಬೆಂಡ್ ಮಮ್ಮಿ ಬರ್ತಾಯಿದ್ದಾರೆ, ಅವರು ಕೂಡ ಬರ್ತಾಯಿದ್ದಾರೆ, ಮತ್ತು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಮತ್ತು ಇನ್ನೂ ಯಾರ್ಯಾರು ಬರ್ತಾಯಿದ್ದಾರೆ ಅನ್ನೋದು ಅದೊಂದು ಸ್ವಲ್ಪ ಸಸ್ಪೆನ್ಸ್ ಇರಲಿ ರೀ. ಅದಕ್ಕೋಸ್ಕರ ನೋಡಿರಿ, ಇವಾಗ ಇಷ್ಟಾದರೂ ಹೇಳ್ಬಿಟ್ಟಿದ್ದೀನಿ ಯಾರಾದ್ರು ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಅದನ್ನೇ ಫ್ರೆಂಡ್ಸು ನೋಡಿರಿ, ಇವಾಗ ನಮ್ಮ ಅತ್ತೆಯವರು ಬರ್ತೀನಿ ಅಂತ ಹೇಳಿ 1 ತಿಂಗಳಿಂದ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಹಾಗೆ ವೆಯ್ಟ್ ಮಾಡಿಸಿ ಇವಾಗ ಆ ದಿನ ಬಂದಿದ್ದೆ ರೀ. ನೆನ್ನೆನೇ ಬಿಟ್ಟಿದ್ದಾರೆ ಅವರು. ನಿನ್ನೆನೇ ಅಂದರೆ ಎಲ್ಲಿಂದ ಬರ್ತಾಯಿದ್ದಾರೆ ಅಂದರೆ ಆಂಧ್ರದಿಂದ ಬರ್ತಾಯಿದ್ದಾರೆ ರೀ. ಆಂಧ್ರದಲ್ಲಿ ಇದ್ದರೆ ನಮ್ಮ ಅತ್ತೆ, ಅಲ್ಲಿಂದ ಬರ್ತಾ ಇರೋದು. ನಿನ್ನೆ ರಾತ್ರಿ 2 ಗಂಟೆಗೆ ಟ್ರೈನ್ ಬಿಟ್ಟಿದ್ದಾರೆ ರೀ ಅವರು. ಇವಾಗ ಬೆಳಗ್ಗೆ ಎಷ್ಟು 10:30 11ಕ್ಕೆ ಬಳ್ಳಾರಿ ಅಂತಾರಲ್ರಿ, ಅಲ್ಲಿ ಬಂದಿದ್ದೀವಿ ಅಂತ ಹೇಳಿದರು. ಮತ್ತು ಇವಾಗ ಅಲ್ಲಿಂದ ಬಳ್ಳಾರಿಯಿಂದ ನಮ್ಮೂರಿಗೆ ಬರಬೇಕಂದ್ರೆ ಸಿಂಧನೂರಿಗೆ 1.5-2 ತಾಸು ಆಗುತ್ತೆ ಏನೋ. ನನಗೆ ಅಷ್ಟೊಂದು ಕನ್ಫರ್ಮ್ ಇಲ್ಲ ರೀ, ಎಷ್ಟು ತಾಸು ಆಗುತ್ತೆ ಊರಿಂದ ನನಗೆಲ್ಲ ಗೊತ್ತಾಗಲ್ಲ ರೀ. ಮತ್ತು ಅವ್ರು ಬರ್ತಾ ಇದ್ದಾರ, ಅದೇ ವೆಯ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಮನೇಲಿ ಕೆಲಸ ಎಲ್ಲ ಆಯ್ತು ರೀ. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಬಹಳ ದಿನ ಆಯ್ತು ರೀ ನಾವು ಈ ಕಡೆ ಕರ್ನಾಟಕದಲ್ಲಿ ಎಷ್ಟು ಬಂದು ಇಲ್ಲ 5 ವರ್ಷ ಆಯಿತು. 5 ವರ್ಷದಿಂದ ಒಟ್ಟು ಬಂದಿದ್ದಿಲ್ಲ ರೀ. ನಾವೇ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಹೋಗ್ತಿದ್ವಿ. ಬಟ್ ಇವಾಗ ನಮ್ಮತ್ತೆ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ನನಗಂತರೂ ಫುಲ್ ಹ್ಯಾಪಿ ಫ್ರೆಂಡ್ಸ್. ನಾನಂತರೂ ಅದಕ್ಕೋಸ್ಕರ ಇವಾಗ ಸ್ಟಾರ್ಟಿಂಗಿಂದಲೂ ನಾನು ಅವ್ರು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಯಾರೇ ಇರಲಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ಇವಾಗಿಂದ ನಮ್ಮ ಪ್ರತಿಯೊಂದು ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಾ. ನಾವು ಫ್ಯಾಮ್ಲಿಗೆ ನೋಡ್ರಿ ಅಂತ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸು, ಅಡುಗೆ ಎಲ್ಲ ಮಾಡ್ತಾಯಿದ್ದೆ ರೀ. ಅಡುಗೆ ಇನ್ನೊಂದು ಸ್ವಲ್ಪ ಇದೆ ರೀ ಮಾಡೋದು. ಕೆಲಸ ಎಲ್ಲ ಆಯಿತು, ಏನೆಲ್ಲ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ರೀ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಫಸ್ಟ್ ಇದು ದೊಡ್ಡ ರೂಮೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿರಿ, ಈ ರೂಮು ಇವೆಲ್ಲ ಕ್ಲೀನ್ ಆಯಿತು. ನಮ್ಮ ಅಕ್ಕ ಇದ್ದಾಳೆ ರೀ, ಊರಿಂದ ಬಂದಿದ್ದಾರೆ, ಇಲ್ಲಿದ್ದಾರೆ. ಅಡುಗೆ ಮಾಡೋಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ರೀ. ಏನಂದರೆ ಬೇಳೆ ಮಾಡೋದು ತೋರಿಸಿದ್ದಾಳೆ ನೋಡಿರಿ. ಬೇಳೆ ಮಾಡ್ತಾಯಿದ್ದೀವಿ. ಬೇಳೆ ಒಗ್ಗರಣೆ ಕೊಡ್ತಾ ಇದ್ದಾಳೆ ನಮ್ಮ ಅಕ್ಕ. ಅವಾಗಲೇ ಬೇಳೆ ಎಲ್ಲ ಕುದಿಸಿ ಅವೆಲ್ಲ ಹಾಕಿ ಪಾಲಕ್ ಬೇಳೆ ಅಂತ ನೋಡಿ ಅದು ಮಾಡ್ತಾ ಇರೋದು. ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ. ಅವಾಗಿನವರಿಗೆ ಒಗ್ಗರಣೆ ಕೊಡು ಅಂತಂದಿದ್ದೆ. ಮುಗಿಸ್ತಾ ಇದ್ದಾಳ ನೋಡಿರಿ. ಸಣ್ಣ ಕೈಯಿಂದ ದೊಡ್ಡ ಕೆಲಸ ಮಾಡ್ತಾಳೆ. ಹೆಂಗೆ ನೋಡ್ತಾ ಇದ್ದಾಳೆ ಗೊತ್ತೇ, ಇವಾಗ ಗುರಾಯಿಸ್ತಿದ್ದಾಳೆ ನನಗೆ. ತೋರಿಸ್ಲಾ ಫ್ರೆಂಡ್ಸ್? ಏನಕ್ಕೂ ಇಲ್ಲಿ ನೋಡಿರಿ, ಸಂಡಿಗೆ ಮಾಡಿದ್ದೀನಿ ನಾನು. ಒಂದು 5-6 ದಿನ ಆಗಿದೆ ರೀ ಸಂಡಿಗೆ ಎಲ್ಲ ಮಾಡಿ. ಇವಾಗ ಬಿಸಿಲಿಗೆಲ್ಲ ಒಣಗಿಸಿ ಚೆನ್ನಾಗಿ ಖಡಕ್ಕಾಗಿದೆ ರೀ. ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅಡುಗೆ ಅಂತೂ ಕಂಪ್ಲೀಟ್ ಆಗೈತೆ ರೀ. ಫ್ರೈ ಮಾಡ್ತಾಯಿದ್ದೀನಿ ಇದು ಕೂಡ. ಮತ್ತು ಇದ್ರ ಜೊತೆ ಇನ್ನೊಂದು ಐಟಮ್ ಕೂಡ ಮಾಡಿದ್ದೀನಿ ರೀ. ಅದೇನಂತ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಬಿಸಿಲಂತೂ ಫುಲ್ ಐತೆ ರೀ. ಅಡುಗೆ ಮಾಡೋಕ್ಕಂತೂ ಶೆಕೆ, ಇಷ್ಟು ಭಯಂಕರ ಶೆಕೆ ಆಗ್ತಾಯಿದೆ. ನನಗಂತೂ ಅಡುಗೆ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಶೆಕೆ ಆಗ್ತಾಯಿದೆ ರೀ. ಆದರೂ ಕೂಡ ಅನಿವಾರ್ಯ ಮಾಡಬೇಕು ನೋಡಿರಿ. ಇನ್ನೊಂದು ಐಟಮ್ ಅಂತ ಹೇಳಿದಲ್ರಿ, ಮೆಣಸಿನ್ಕಾಯಿ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ರೀ. ನೋಡಿರಿ, ನನಗಂತೂ ಬಹಳ ಇಷ್ಟ ರೀ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಆಂಧ್ರ ಸೈಡು ಇವೆಲ್ಲ ಮಾಡಂಗಿಲ್ಲ ರೀ. ಅದಕ್ಕೆ ಮತ್ತು ನಮ್ಮ ಅತ್ತೆಗೆ ಇವೆಲ್ಲ ಬಹಳ ಇಷ್ಟ ರೀ. ಮತ್ತು ಅದಕ್ಕೋಸ್ಕರ ಮತ್ತು ಇವತ್ತು ನೋಡಿರಿ ಅಡುಗೆ ಏನೆಲ್ಲ ಮಾಡಿನಂತ ಆಮೇಲೆ ತೋರಿಸ್ತೀನಿ ರೀ. ಇವಾಗ ಸದ್ಯಕ್ಕಂತೂ ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿರಿ ಎಷ್ಟು ಘಮ ಘಮ ಅನಿಸುತ್ತೆ. ಇದು ಒಂಥರ ಪರಿಮಳ ಬರುತ್ತಲ್ರಿ, ಇದ್ರದ್ದು ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ನನಗಂತೂ. ಅನ್ನ ಬೇಳೆ ಜೊತೆಗೆ ಇದು ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಅಂತೂ ಸೂಪರ್ ಟೇಸ್ಟ್ ರೀ.
ಮೆಣಸಿನ್ಕಾಯಿ ಫ್ರೈ ಮಾಡೋದಂತ್ರ ಆಯ್ತಲ್ರಿ. ಇವಾಗ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ರೈಸ್ ಮಾಡಿದ್ದೀನಿ ರೀ, ವೈಟ್ ರೈಸು ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಸಂಡಿಗೆ. ಅದ್ರ ಜೊತೆಗೆ ಮತ್ತು ಇಲ್ಲಿ ನೋಡಿರಿ ದಾಲ್ ಭಾಜಿ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಪಾಲಕ್ ಹಾಕಿಬಿಟ್ಟು ಬೇಳೆ ಮಾಡಿರೋದು ದಾಲ್ ಭಾಜಿ ಇದು. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ಭಾಳ ಇಷ್ಟ ರೀ ಇದು ಕೂಡ ದಾಲ್ ಭಾಜಿ. ಮತ್ತು ಅಡುಗೆ ಅಂತೂ ಆಗೈತೆ ರೀ. ಮತ್ತು ಬೆಳಿಗ್ಗೆ ದೋಸೆ ಕೂಡ ಮಾಡಿದ್ದೆ ರೀ ನಾಷ್ಟದಲ್ಲಿ. ನೋಡಿರಿ ಒಂದು 4 ದೋಸೆ ಇದಾವೆ, ಹಿಟ್ಟು ಐತಿ ಇನ್ನು. ಮತ್ತು ಇದು ರೆಡ್ ಕಲರ್ ಚಟ್ನಿ ಮಾಡಿದ್ದೆ, ಅದು ಕೂಡ ಎಲ್ಲ ಆಯ್ತು ರೀ. ಅಡುಗೆ ಮಾಡೋದಂತ್ರ ಆಯ್ತು ನೋಡ್ರಿಪ್ಪ. ನೋಡಿ ಮುಖ ತಗೊಂಡಂಗೆ ಆಗ್ಬಿಟ್ಟೈತೆ. ಫ್ರೆಂಡ್ಸ್, ನಮ್ಮ ಅತ್ತಿದ್ದು ಕಾಲ್ ಬಂದಿತ್ತು ರೀ, ಬಂದಾರಂತ್ರಿ. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರ. ಇನ್ನು ಆಟೋದವ್ರಿಗೆ ಅಡ್ರೆಸ್ ಹೇಳ ಅಂತ ಹೇಳ್ತಾ ಇದ್ರ. ಹೇಳಿದೆ ರೀ ಇವಾಗ ಅಡ್ರೆಸ್. ಬರ್ತಾ ಇದ್ದಾರ. ಫುಲ್ ಎಕ್ಸೈಟ್ಮೆಂಟ್ ಫ್ರೆಂಡ್ಸ್. ಅಪ್ಪಾಜಿ ಊಟ ಕೊಟ್ಟಿದ್ದೆ ರೀ, ಊಟ ಮಾಡ್ತಾಯಿದ್ರು. ಆಯ್ತು ರೀ ಊಟ. ಅವರು ಕೂಡ ಭಾಳ ವೇಟಿಂಗಲ್ಲಿ ಇದ್ದಾರೆ. ಅವರೇ ನಮ್ಮ ಅಪ್ಪಾಜಿನೇ ಕರಿತಾ ಇದ್ರು ರೀ, ಯಾವಾಗ ಬರ್ತೀರಾ ಅಂತ ಹೇಳಿ. ಇವಾಗ ಬರ್ತಾ ಇದ್ದಾರೆ ನೋಡಿ ಎಲ್ಲರೂ. ವೆಯ್ಟ್ ಮಾಡಿ ಮಕ್ಕೊಂಡ್ಬಿಟ್ಟಿನಿ ರೀ, ನಿದ್ದೆ ಹತ್ಬಿಟ್ಟಿತ್ತು ನನಗಂತೂ. ಒಂದು ಅರ್ಧ ತಾಸು ಮಕ್ಕೊಂಡ್ಬಿಟ್ಟೀನಿ. ಎಷ್ಟು ವೇಟಿಂಗಲ್ಲಿ ಇದ್ದಾರ. ಹಾಯ್ ಬಂದ್ರಂತೀರಿ ಪೈಜಾನ್. ಇಲ್ಲಿ ನೋಡ್ರಿ ಅವ್ರ ಅಜ್ಜಿ ಬರ್ತಾ ಇದ್ದಾರಂತೆ. ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿರಿ, ಖುಷಿ ನೋಡಿರಿ. ನಮ್ಮ ನಿಮಿಷದಲ್ಲಿ ಹೊರಗೆ ಹೋಗಲ್ಲ ಇವತ್ತು ನೋಡ್ರಿ. ಇದ್ರ ಧೂಪ ಏನಿ ಬಿಸಿಲನ್ನು ಕಾಣಿಸೋಲ್ದು ನೋಡ್ರಿ ಖುಷಿಗೆ. ಹೌದು ಮೇ ಹೋಗೈಕ್ಯಾರೆ ಆಟೋ यहाँ पर आएगा ना. ಒಂದು ಮಾತು ಕೇಳೋರು ನೋಡ್ರಿ, ಅವ್ರು ಬರ್ತಾರಂತ ಹೇಳಿದಾಗ ಓಡೇ ಹೋಗ್ತದೇನೆ. ನೋಡ್ರಿ ಅವ್ರು ಬರ್ತಾರಂತಂದ್ರೆ ಇಲ್ಲ, ನಮ್ಮ ಏರಿಯಾದ ಒಳಗೆ ಬರೋಕ್ಕಿಂತ ಮುಂಚೆನೇ ಆ ಕಡೆ ಮುಂದೆ ಹೋಗಿ ನಿಂತ್ಬಿಟ್ಟಾರ್ರಿ ನಮ್ಮ ಅಪ್ಪ ಮತ್ತು ನಮ್ಮ ಪೈಜಾನ್. ಒಂದು ಮಾತು ಕೇಳಂಗಿಲ್ಲ, ಮನೆ ಕಡೆ ಬರ್ತಿರ್ತೀವಪ್ಪ ಆಟೋ ಅಂತಂದರೆ. ಭಾಳ ದಿನ ಆಗೈತವ್ರಿ ಅವ್ರು ಬಂದು. ಒಂದಷ್ಟು ವೇಟ್ ಮಾಡಿದ್ವಿ ನೋಡ್ರಿ ಥರ. कितना देर बजेगा ऑटो? अभी तक आया नहीं. बोलियो एड्रेस बोलियो, आते हैं बोले. ನೋಡ್ರಿ ರಿಮ್ಷಾ ಹೆಂಗೆ ವೇಟಿಂಗಲ್ಲಿ ಇದ್ದಾರೆ. ರಿಮ್ಷಾ ಒಳಗೆ ಬಾ, ಬರ್ತಾರವ್ರು. ಹಾಂ ए धूप ऐसी है मम्मा. यार ऑटो आया. ಹ್ಞೂ ಆಯ್ತು ದೀದಿ. ಇಲ್ಲ ಮಕ್ಕನಿದ್ದಾಳ್ರಿ, ಖಾಲಿ ಆಟೋ ಬಂದ್ರೆ ಫ್ರೆಂಡ್ಸ್. ಇದ್ರ ಬಂದ್ರಿ ನೋಡ್ರಿ ಫ್ರೆಂಡ್ಸ್. अस्सलाम वालेकुम. आजा गुड़िया. ये आगे इधर है. हाँ वो रूम में रखना नहीं खजान. ನಮ್ಮ ಭಾವ ಮತ್ತು ನಮ್ಮ ಭಾವನ ಹೆಂಡತಿಯವರು ಅಪ್ಪಾಜಿಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬ್ಲೂ ಕಲರ್ ಶರ್ಟ್ ಉಟ್ಕೊಂಡಾರಲ್ರಿ, ಅವ್ರು ನಮ್ಮ ಮಾಮ ನೋಡ್ರಿ, ಸ್ವಂತ ಮಾಮ. ನಮ್ಮ ಮಾಮ ಫಸ್ಟ್ ಅಪ್ಪಾಜಿಗೆ ಮಾತಾಡ್ಸ್ಕೊಂಡ್ರಿ ಎಲ್ಲರೂ ಬಂದವರು. ಮತ್ತು ಇಲ್ಲಿ ನೋಡ್ರಿ ನಮ್ಮ ಭಾವಿ, ನಮ್ಮ ಭಾವನೆ ಹೆಂಡತಿ. ನಮ್ಮ ಅಫ್ನಾನ್ ಅಂದರೆ ಭಾಳ ಇಷ್ಟ ರೀ ಅವರಿಗೆ. ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಇವಾಗ ಊಟಕ್ಕೆ ಕುತ್ಕೊಂಡು ಆತೀವಿ ಫ್ರೆಂಡ್ಸ್. ನೋಡಿರಿ ಅಲ್ಲಿ ನಮ್ಮ ಅತ್ತಿ ಇದ್ದಾರೆ ರೀ, ಇಲ್ಲಿ ನಮ್ಮ ಭಾವನ ಹೆಂಡತಿ, ಇವ್ರು ನಮ್ಮ ಭಾವ, ಇವ್ರು ನಮ್ಮ ಮಾಮ ನೋಡಿರಿ ಇವರು. ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಇವಾಗ ಊಟಕ್ಕೆ ಕುಂದ್ರತಾ ಇರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಕ್ಲಿಯರಿಟಿ ಆಗಿ ತೋರಿಸ್ಬೇಕಂದ್ರೆ ಅವ್ರಿಗೆಲ್ಲರಿಗೆ ನಾಳೆ ತೋರಿಸ್ತೀನಿ ರೀ, ನಾಳೆ ವಿಡಿಯೋದಲ್ಲಿ.
ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಕೂಡ ಇನ್ನು ಕೆಲಸದಿಂದ ಬಂದಿರೋದ್ರಿ, ಊಟಕ್ಕೆ ಬರತ್ತಾರ. ಇನ್ನೊಂದು ಅರ್ಧ ತಾಸು ಆಗುತ್ತಂತೆ. ಮತ್ತು ಇವರು ಫುಲ್ ಟಯರ್ಡಾಗಿ ಬಂದುಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಊಟ ಎಲ್ಲ ಟೈಮ್ ಟು ಟೈಮ್ ಕೊಟ್ಬಿಟ್ರೆ ಊಟ ಮಾಡ್ಕೊಂಡು ಸ್ವಲ್ಪ ಆರಾಮ ಮಾಡಲಿ. ಮತ್ತು ನಾನು ಕೂಡ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ. ಮತ್ತು ನಾಳಿಂದ ಇನ್ನು ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ರೀ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಯಾರೇ ಇರಲಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡಾರ್ದಂಗೆ ನೋಡಿ. ಹೊಸದಾಗಿದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು. ಮತ್ತು ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವ ವೀಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಮತ್ತೆ ಅಲ್ಲಾ ಹಾಫೀಸ್.